ಮಕರ ರಾಶಿಯವರ ಯುಗಾದಿಯ ಭವಿಷ್ಯ ಹೇಗಿದೆ ಅಂದರೆ ಯುಗಾದಿ ಈ ಹೊಸ ವರ್ಷದಲ್ಲಿ ಯಾವ ರೀತಿಯಾಗಿ ಭವಿಷ್ಯ ಇದೆ ಅಂತ ನೋಡೋಣ. ಪರಾಭವ ನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯ 2026 19/3/2026ರಿಂದ 6/4/2027ರವರೆಗೆ ಈ ಒಂದು ಮಕರ ರಾಶಿಯವರ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಪರಾಭವ ನಾಮ ಸಂವತ್ಸರ ಮಕರ ರಾಶಿಯವರಿಗೆ ಒಂದು ರೀತಿ ಸಮತೋಲನವಾಗಿರುವಂತಹ ವರ್ಷ, ಜೊತೆಗೆ ಪರಿಶ್ರಮದ ಫಲವನ್ನು ಕೊಡುವಂತಹ ವರ್ಷ ಈ ಒಂದು ವರ್ಷ ಆಗಿರುತ್ತೆ, ಹೊಸ ವರ್ಷ ಆಗಿರುತ್ತೆ. ಆದಾಯ ಮತ್ತು ಖರ್ಚು ಸಮಾನವಾಗಿರುತ್ತೆ. ನಿಮಗೆ ಎಷ್ಟು ಆದಾಯ ಬರುತ್ತೋ ಅದೇ ರೀತಿಯಾಗಿ ಖರ್ಚು ಕೂಡ ಅದೇ ರೀತಿಯಾಗಿರುತ್ತೆ, ಸಮತೋಲನದಲ್ಲಿರುತ್ತೆ. ಹಣಕಾಸಿನ ಸಮತೋಲನ ಕಾಪಾಡೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಅಂದರೆ ಸಾಲ ಮಾಡಿಕೊಳ್ಳದೆ ಇರೋದರಲ್ಲೇ ಮೇಂಟೈನ್ ಮಾಡುವಂಥದ್ದು ನೀವು ಮಾಡಬೇಕಾದಂಥ ಕೆಲಸ ಈ ವರ್ಷ. ಅನಾವಶ್ಯಕ ವೆಚ್ಚಗಳನ್ನು ನೀವು ತಪ್ಪಿಸಬೇಕಾಗತ್ತೆ. ಉಳಿತಾಯದ ಅಭ್ಯಾಸ ಬೆಳೆಸ್ಕೊಂಡ್ರೆ ಅಂದರೆ ಬಂದದ್ದನ್ನು ಒಂದಷ್ಟು ಉಳಿತಾಯದ ಕಡೆ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ನೀವು ವರ್ಷಾಂತ್ಯದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಕಾಣೋದಕ್ಕೆ, ಅಂದರೆ ವರ್ಷ ಎಂಡ್ ಆಗೋದ್ರೊಳಗೆ ಮುಂದಿನ ಯುಗಾದಿ ಬರೋದ್ರೊಳಗೆ ಒಂದು ಆರ್ಥಿಕ ಸ್ಥಿರತೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಆಸ್ತಿ ಆಗಲಿ, ಭೂಮಿ ಅಥವಾ ದೀರ್ಘಕಾಲೀನ ಅಂದರೆ ಒಂದು ಲಾಂಗ್ ಟೈಮ್ ಹೂಡಿಕೆ ಏನಾದರೂ ಮಾಡೋದಿದ್ದರೆ ನಿಧಾನವಾದರೂ ಕೂಡ ಇಲ್ಲಿ ನಿಮಗೆ ಶುಭದ ಸೂಚನೆ ಖಂಡಿತವಾಗಲೂ ಕೂಡ ಇದೆ. ನಿಧಾನ ಬಂದರೂ ಲಾಭ ಚೆನ್ನಾಗೇ ಬರುತ್ತೆ. ಇದರಲ್ಲಿ ಹೂಡಿಕೆ ಮಾಡಬಹುದು ನೀವು, ಅಂದರೆ ಆಸ್ತಿಯಲ್ಲಿ ಅಥವಾ ಭೂಮಿ ಮೇಲೆ ದುಡ್ಡು ಹಾಕುವಂಥದ್ದು ಅಥವಾ ಲಾಂಗ್ ಟೈಮ್ ಯಾವುದಾದ್ರೂ ಒಂದು ಟರ್ಮ್ ಯಾವುದು ಹೂಡಿಕೆಯನ್ನು ಮಾಡುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದರೆ ಸ್ಥಿರತೆ ಇದೆ, ಖಂಡಿತವಾಗಲೂ ಕೂಡ ಒಂದು ಕಡೆ ನಿಲ್ತೀರಿ ಉದ್ಯೋಗದಲ್ಲಿ. ಹಾಗೆ ನಿಮ್ಮ ಶಿಸ್ತು, ಜವಾಬ್ದಾರಿ ಮತ್ತು ಸಮಯ ಪಾಲನೆ, ನಿಮ್ಮ ಮೇಲಾಧಿಕಾರಿಗಳು ನಿಮ್ಮಿಂದ ಮೇಲ್ಗಡೆ ಯಾರಿರ್ತಾರಲ್ಲ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆಯನ್ನು ನೀವು ಪಡ್ಕೊಳ್ತೀರಿ. ಅದೇ ರೀತಿ ನಿಮಗೆ ಒಂದು ಪದೋನ್ನತಿ ಅಂತಂದರೆ ನಿಮಗೆ ಬಡ್ತಿ ಇರೋ ಜಾಗದಲ್ಲೇ ನಿಮಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿ ಕೊಡುವಂಥದ್ದು, ಒಂದು ಇನ್ನು ಗೌರವ ಪ್ರಾಪ್ತಿಯಾಗುವಂಥದ್ದು ನಿಮಗೆ. ಹಾಗೆ ನಿಮ್ಮ ಪ್ರಗತಿಗೆ ಇದು ಏನಾಗುತ್ತೆ, ಒಂದು ಅಡಿಪಾಯ ಅಂತ ಹೇಳಬಹುದು ಇಲ್ಲಿಂದ, ಆಯಿತಾ. ಹಾಗೆ ಸ್ವಂತ ಉದ್ಯಮ ಅಂದರೆ ಬಿಸ್ನೆಸ್ ಮಾಡ್ತಾ ಇರುವಂಥವರಿಗೆ ಹಳೆಯ ಗ್ರಾಹಕರಿಂದ ಉತ್ತಮವಾದಂಥ ಬೆಂಬಲ ಸಿಗುತ್ತೆ ನಿಮಗೆ. ಮತ್ತೆ ಒಂದು ರೀತಿ ಚಿಗುರೊಡೆದ ಹಾಗೆ ನಿಮ್ಮ ಏನು ಬಿಸ್ನೆಸ್ ಅನ್ನುವಂಥದ್ದು ಮತ್ತಷ್ಟು ಅಭಿವೃದ್ಧಿಯತ್ತ ಹೋಗುವಂಥದ್ದು. ಹಾಗೆ ಹೊಸ ಒಪ್ಪಂದಗಳನ್ನು ಯಾವುದಾದ್ರೂ ಒಪ್ಪಂದಗಳನ್ನು ಮಾಡೋದಿದ್ದರೆ ಬಹಳ ಜಾಗೃತಿಯಿಂದ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ನೀವು ಮುಂದಿನ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ಮಕರ ರಾಶಿಯವರಿಗೆ ಜಾಗೃತಿಯ ಹೆಜ್ಜೆಯನ್ನು ಇಡಬೇಕು. ಹಾಗೆ ಕುಟುಂಬ ಜೀವನ ನೋಡೋದಾದರೆ ಶಾಂತಿ ಇರುತ್ತೆ, ಹೊಂದಾಣಿಕೆ ಇರುತ್ತೆ, ಸಾಮರಸ್ಯ ಇರುತ್ತೆ ಕುಟುಂಬ ಜೀವನದಲ್ಲಿ. ದಾಂಪತ್ಯದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ಒಂದು ನಂಬಿಕೆ ಇನ್ನಷ್ಟು ಬಲವಾಗುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡೋದಾದರೆ ಮಕರ ರಾಶಿಯವರಿಗೆ ನೋಡಿ ಸಾಧನೆ ಸಂತೋಷ ತರುತ್ತೆ. ಮಕ್ಕಳ ಸಾಧನೆ ಅನ್ನುವಂಥದ್ದು ನಿಮಗೆ ಬಹಳ ಖುಷಿ ಕೊಡುವಂಥದ್ದು. ಹಾಗೆ ಹಿರಿಯರ ಸಲಹೆ ಅನುಸರಿಸಿದರೆ, ಮನೆಯಲ್ಲಿ ದೊಡ್ಡವರಿರ್ತಾರೆ, ಹಿರಿಯರಿರ್ತಾರೆ, ಅವರ ಮಾತನ್ನು ಕೇಳಿ ಅವರ ಸಲಹೆ ಪ್ರಕಾರ ನೀವು ಮುಂದಿನ ಹೆಜ್ಜೆಯನ್ನು ಇಟ್ಟರೆ ಖಂಡಿತವಾಗಲೂ ಕೂಡ ಮಹತ್ವದ ನಿರ್ಧಾರಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಗ್ಯಾರಂಟಿ ಅಂತ ಹೇಳಬಹುದು. ಹಾಗೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಮಕರ ರಾಶಿಯವರಿಗೆ ಇಲ್ಲಿ ನೋಡಿ ಸಂಧಿವಾತ ಅಂದರೆ ಜಾಯಿಂಟ್ ಪೇಯ್ನ್ ಬರುವಂಥದ್ದು, ಬೆನ್ನು ನೋವು ಬರುವಂಥದ್ದು, ಹಾಗೆ ದಣಿವಾಗೋ ಸುಸ್ತಾಗುವಂಥದ್ದು, ಇಂಥ ಸಮಸ್ಯೆಗಳು ಈ ವರ್ಷ ನಿಮಗೆ ಕಾಡುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಯಿಂಟ್ ಪೇಯ್ನ್ ಬಗ್ಗೆ ಹುಷಾರಾಗಿರಬೇಕು. ನಿಯಮಿತ ವ್ಯಾಯಾಮ ಮಾಡೋದರಿಂದ ಮತ್ತು ಯೋಗ ಮಾಡುವಂಥದ್ದು ಅಥವಾ ಸಮತೋಲಿತವಾದಂತಹ ಆಹಾರವನ್ನು ಸ್ವೀಕರಿಸುವಂಥದ್ದು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಧ್ಯಾನವನ್ನು ಮಾಡುವಂಥದ್ದು, ಇದೆಲ್ಲದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದನ್ನು ಕಾಪಾಡುವತ್ತ ಗಮನ ಹರಿಸ್ಕೊಳ್ಬಹುದು. ಇನ್ನು ಧಾರ್ಮಿಕ ಚಟುವಟಿಕೆಗಳು ನೋಡಿ, ಶನಿವಾರ ಶನಿ ದೇವರ ಆರಾಧನೆಯನ್ನು ಮಾಡಬೇಕು ಶನಿವಾರ ಮಕರ ರಾಶಿಯವರು, ಅಥವಾ ದಾನ ಧರ್ಮಗಳನ್ನು ಮಾಡಬೇಕು. ಯಾರಿಗಾದರೂ ಅವಶ್ಯಕತೆ ಇರುವಂಥವರಿಗೆ ಊಟನೋ ಬಟ್ಟೆನೋ ದಾನವನ್ನು ಮಾಡೋದರಿಂದ ಅಥವಾ ಈ ಪ್ರಾಣಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ನಿಮಗೆ ಶುಭ ಫಲಗಳು ಹೆಚ್ಚಾಗ್ತವೆ ಮಕರ ರಾಶಿಯವರಿಗೆ. ಹಾಗೆ ಶ್ರಮ ಮತ್ತು ತಾಳ್ಮೆಯಿಂದ, ಬಹಳ ತಾಳ್ಮೆ ಬೇಕು, ಅದೇ ರೀತಿ ನಿಮ್ಮ ಕಠಿಣ ಪರಿಶ್ರಮವನ್ನು ಕೂಡ ಹಾಕಬೇಕು. ಈ ರೀತಿ ತಾಳ್ಮೆ ಪರಿಶ್ರಮವನ್ನು ಹಾಕಿದ್ದೇ ಆದರೆ ವರ್ಷದ ಅಂತ್ಯದಲ್ಲಿ ಅಂದರೆ ಈ ಮುಂದಿನ ಒಂದು ಯುಗಾದಿ ಬರೋದ್ರೊಳಗೆ ಬಹಳ ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರಿಗೆ
ರಾಶಿಯವರಿಗೆ ಈ ವರ್ಷ ಅನ್ನುವಂಥದ್ದು ನೋಡಿ, ನಿಧಾನವಾಗಿ ಆದರೂ ಅಂದರೆ ನಿಧಾನ ಹೆಜ್ಜೆ ಇಟ್ಟರೂ ಒಂದು ಸ್ಥಿರವಾದ ಪ್ರಗತಿ ನೀಡುವಂತಹ, ಅಂದರೆ ಒಂದು ಬಲವನ್ನು, ಪ್ರಗತಿಯ ಒಂದು ಯಶಸ್ಸು ಸಿಗುವಂಥದ್ದು ನಿಮಗೆ ಇಲ್ಲಿ ಈ ಒಂದು ಸಂವತ್ಸರದಲ್ಲಿ ಆಗಿರುತ್ತೆ. ನಕ್ಷತ್ರಗಳು ನೋಡೋದಾದರೆ ನೋಡಿ, ಉತ್ತರಾಷಾಢದ 2, 3 ಮತ್ತು 4ನೇ ಪಾದ, ಶ್ರವಣ ನಕ್ಷತ್ರದ 1, 2, 3, 4ನೇ ಪಾದ, ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದ ಈ ಒಂದು ಮಕರ ರಾಶಿಯವರದ್ದು. ಹಾಗೆ ಅದೃಷ್ಟದ ಸಂಖ್ಯೆ 8 ಆಗಿರುತ್ತೆ ಮಕರ ರಾಶಿಯವರಿಗೆ. ಶುಭ ಬಣ್ಣ ನಿಮಗೆ ನೀಲಿ ಬಟ್ಟೆಯನ್ನು ಧರಿಸಬಹುದು. ಹಾಗೆ ನೀಲಿಯ ವಸ್ತುವನ್ನು ಧರಿಸೋದ್ರಿಂದನೂ ಕೂಡ, ನೀಲಿ ವಸ್ತುವನ್ನು ನೀವು ಬಳಸೋದ್ರಿಂದನೂ ಕೂಡ ಶುಭವಾಗುತ್ತೆ. ಹಾಗೆ ಶುಭ ದಿಕ್ಕು ಅಂತ ನೋಡೋದಾದರೆ ಪಶ್ಚಿಮ ದಿಕ್ಕು ಮಕರ ರಾಶಿಯವರಿಗೆ. ಹಾಗೆ ಶನಿದೇವನ ಆರಾಧನೆ ಮಾಡೋದರಿಂದ ಹೆಚ್ಚಿನ ಶುಭ ಫಲವನ್ನು ನೀವು ಕಾಣಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.